ಓಂ ಶಾಂತಿ. ಮನುಷ್ಯರು ಜನನ ಮರಣ ಚಕ್ರದಲ್ಲಿ ಬರುತ್ತಾರೆ, ಅದಕ್ಕೋಸ್ಕರ ಅವರ ಹೆಸರು ಬದಲಿಯಾಗುವುದು. ಆದರೆ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ದೇಹದ ರೂಪದಲ್ಲಿ ಬರುವುದಿಲ್ಲ, ಶರೀರಧಾರಿ ಅಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಹೆಸರು ಬದಲಿ ಆಗುವುದಿಲ್ಲ. ಪರಮಾತ್ಮನ ಹೆಸರು ಪರಮಾತ್ಮನ ಕರ್ತವ್ಯ, ಅದರ ಆಧಾರದ ಮೇಲೆ ಇಡಲಾಗಿದೆ. ಶಿವ ಪರಮಾತ್ಮ ಎಂದು. ಶಿವ ಈ ಪದವು ಅಲೌಕಿಕ. ಶಿವ ಎಂದರೆ ಬಿಂದು ಎಂದರ್ಥ, ಹಾಗೂ ಶಿವ ಎಂದರೆ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ ಎಂದು. ಪರಮಾತ್ಮ ಶಾಶ್ವತ. ಶಿವ ಹೆಸರು ಕೂಡ ಶಾಶ್ವತ, ಎಂದಿಗೂ ಪರಿವರ್ತನೆಗೊಳ್ಳುವುದಿಲ್ಲ. ಇಡೀ ಸೃಷ್ಟಿಯ ಕಲ್ಯಾಣ ಮಾಡುವವರು, ಸದ್ಗತಿ ಮಾಡುವವರು, ವೃಕ್ಷಕ್ಕೆ ಬೀಜ, ಮೂಲ, ಸೃಷ್ಟಿಯ ರಚಯಿತ, ಸೃಷ್ಟಿಕರ್ತ, ಈ ಸೃಷ್ಟಿಗೆ ಬೀಜರೂಪ ಅಂದರೆ ಸದ್ಗತಿದಾತ ಆಗಿದ್ದಾರೆ. ಯಾಕೆಂದರೆ ಪರಮಾತ್ಮ ಜ್ಞಾನ ಯೋಗ ಅಂದರೆ ರಾಜಯೋಗ ಕಲಿಸಿ ಮಾನವಾತ್ಮರನ್ನು ಪತಿತರಿಂದ ಪಾವನ, ದುಃಖ ಹರಿಸಿ ಸುಖವನ್ನು ಕೊಡುವರು. ಪರಮಾತ್ಮನೇ ಶಿಕ್ಷಕ, ರಕ್ಷಕ. ಶಿವ ಈ ಪದವು ಪರಮಾತ್ಮನ ಸಂಪೂರ್ಣ ಪರಿಚಯ ಮಾಡಲು ಸಾಧ್ಯ, ಪರಮಾತ್ಮನನ್ನು ಬುದ್ಧಿಯಿಂದ ಅರಿಯಲು ಸಾಧ್ಯ. ಅದಕ್ಕೋಸ್ಕರ ಸ್ವಯಂ ಪರಾಮರ್ಶೆ ಮಾಡಿಕೊಳ್ಳಬೇಕು. ಆದಿಯಿಂದ ಶಿವಲಿಂಗ ಸ್ಥಾಪನೆಗೊಂಡು ಅನೇಕ ತೀರ್ಥಯಾತ್ರೆಗಳು, ನಿರಾಕಾರ ಲಿಂಗು ಅನೇಕ ಕಡೆ ಇದೆ. ಭಿನ್ನ ಭಿನ್ನ ನಾಮ, ಭಿನ್ನ ಭಿನ್ನ ಸ್ಥಾನಗಳಲ್ಲಿ ನಾವು ನಿರಾಕಾರ ಲಿಂಗುಗಳನ್ನು ನೋಡಬಹುದು. ಕಾಶಿಯಲ್ಲಿ ವಿಶ್ವನಾಥ, ರಾಮೇಶ್ವರದಲ್ಲಿ ರಾಮನಾಥ, ರಾಮೇಶ್ವರ, ಗೋಪೇಶ್ವರ, ಹೀಗೆ ಅನೇಕ ನಾಮಧೇಯಗಳಿವೆ. ಪರಮಾತ್ಮನನ್ನು ಚೈತನ್ಯ ಕುರಿತು ಸತ್ ಚಿತ್ ಆನಂದ ಸ್ವರೂಪ, ಪ್ರಕಾಶ ಸ್ವರೂಪ, ಸತ್ಯಂ ಶಿವಂ ಸುಂದರಂ ಎಂದು ಗುಣಗಾನ ಮಾಡುತ್ತಾರೆ. ಪರಮಾತ್ಮನಿಗೆ ಗುಣಸೂಚಕ, ಕರ್ತವ್ಯ ಸೂಚಕ ಅನೇಕ ನಾಮವನ್ನು ಕೊಟ್ಟಿದ್ದಾರೆ. ಮುಕ್ತೇಶ್ವರ, ಸೋಮನಾಥ, ಕಾಲೇಶ್ವರ, ಮಹೇಶ್ವರ ಅಂದರೆ ನಾಮ ಹಲವು, ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಪರಮಾತ್ಮನಿಗೆ ನಾಮ ರೂಪವಿಲ್ಲ, ಅದಕ್ಕೋಸ್ಕರ ನಿರಾಕಾರ ಎಂದು ತಿಳಿಯುತ್ತಾರೆ. ಆದರೆ ನಿರಾಕಾರ ಎಂದರೆ ಶರೀರ ಆಕಾರರಹಿತ ಎಂದರ್ಥ. ಆದರೆ ಪರಮಾತ್ಮ ಜ್ಯೋತಿರ್ಬಿಂದು ರೂಪ, ಬೆಳಗುತ್ತಿರುವ ಸ್ಥೂಲವಾದ ದೀಪ ಅಲ್ಲ. ನಾವು ಒಂದು ಬೆಳಕನ್ನು ಅಥವಾ ಒಂದು ದೀಪವನ್ನು ಉದ್ದ ಅಗಲ ಅಳತೆ ಮಾಡಲು ಬರುವುದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ನಿರಾಕಾರ ಎಂದು ಹೇಳುತ್ತೇವೆ. ಅಂದರೆ ಪರಮಾತ್ಮ ಜ್ಯೋತಿರ್ಲಿಂಗಂ, ಜ್ಯೋತಿ ಅಂದರೆ ದಿವ್ಯ ಜ್ಯೋತಿ ಸ್ವರೂಪ, ನಿರಾಕಾರ ಅಂತ ಹೇಳುತ್ತೇವೆ. ನಿರಾಕಾರ ಎಂದರೆ ಯಾವುದೇ ರೂಪ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೋಸ್ಕರ ಪರಮಾತ್ಮ ಜ್ಯೋತಿ ಆಕಾರಕ್ಕೆ ನಿರಾಕಾರ, ಜ್ಯೋತಿರ್ಬಿಂದು ಸ್ವರೂಪ ಎಂದು ಹೇಳುತ್ತೇವೆ. ಪರಮಾತ್ಮನನ್ನು ಶಿವಲಿಂಗ ಎಂದು ಕರೆಯುತ್ತೇವೆ. ಶಿವ ಎಂದರೆ ಅದು ಪರಮಾತ್ಮನ ಹೆಸರು, ಲಿಂಗು ಅಂದರೆ ಪ್ರತಿಮೆ, ಮೂರ್ತಿ ಎಂದರ್ಥ. ಶಿವಲಿಂಗ ಎಂದರೆ ಶಿವನ ಮೂರ್ತಿ ಅಥವಾ ವಿಗ್ರಹ ಎಂದು ತಿಳಿದು ಬರುತ್ತದೆ. ಆ ಮೂರ್ತಿಯೇ ವಿಗ್ರಹ ಅಲ್ಲ, ಶಿವ ಅಲ್ಲ. ಅಂದು ಶಿವನ ಮೂರ್ತಿ, ವಿಗ್ರಹ ಮೂರ್ತಿ ಈ ಜಡ ಕಣ್ಣುಗಳಿಂದ ನಾವು ನೋಡಬಹುದು. ಶಿವ ಜಡ ಸ್ವರೂಪ ಅಲ್ಲ, ಚೈತನ್ಯ ಸ್ವರೂಪ, ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ದಿವ್ಯ ಚೈತನ್ಯ ಆಗಿದ್ದಾರೆ. ಅದಕ್ಕೋಸ್ಕರ 12 ದ್ವಾದಶ ಜ್ಯೋತಿರ್ಲಿಂಗಗಳು ಸ್ಥಾಪನೆಗೊಂಡವು. ಜ್ಯೋತಿ ಈ ಪದವು ಚೈತನ್ಯತೆಯನ್ನು ಸೂಚಿಸುತ್ತದೆ. ಅಂದರೆ ಮುಸ್ಲಿಮರು ಅಲ್ಲಾ ಏಕ್ ನೂರ್ ಹಾಗೂ ಕ್ರಿಶ್ಚಿಯನ್ಸ್ ಗಾಡ್ ಇಸ್ ಲೈಟ್ ಎನ್ನುವರು. ಶರಣರ ವಚನಗಳಲ್ಲಿ ನಾವು ನೋಡಬಹುದು, ಪರಮಾತ್ಮ ಅಂದರೆ ಪರಮಾತ್ಮನು ಅಮೌಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು, ಆದಿ ಮಧ್ಯಾಂತವಿಲ್ಲದ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಇದರ ಅರ್ಥವೇನೆಂದರೆ ಪರಮಾತ್ಮನಿಗೆ ಇಷ್ಟೇ ಮೌಲ್ಯದಿಂದ ನಾವು ಪರಿಗಣಿಸಲು ಬರುವುದಿಲ್ಲ. ಶಿವನು ಸತ್ಯನು, ನಿತ್ಯನೂ ಆಗಿದ್ದಾರೆ ಮತ್ತು ಸಾಕ್ಷಿಗೆ ಸಿಲುಕುವುದಿಲ್ಲ. ಅಪ್ರಮಾಣನು, ಅಗೋಚರನು, ಅವ್ಯಕ್ತನು, ಜ್ಯೋತಿರ್ಲಿಂಗಂ, ಸದಾ ನಿರ್ಮಲ ಆಗಿದ್ದಾರೆ. ಪರಮಾತ್ಮ ಜನ್ಮರಹಿತನು, ಅಯೋನಿ ಸಂಭವನೀಯ ಎಂದು ಹೇಳಿದ್ದಾರೆ. ಪರಮಾತ್ಮನನ್ನು ಭಗವಂತ ಎನ್ನುವರು. ಭಗವಾನ್ ಎಂದರೆ ಐಶ್ವರ್ಯವಂತ ಅಂತ ಅರ್ಥ. ಭಗ್ ಈ ಶಬ್ದದ ಅರ್ಥವೇ ಆಗಿದೆ ವೈರಾಗ್ಯ, ಜ್ಞಾನ, ಐಶ್ವರ್ಯ, ಧರ್ಮ, ಶ್ರೀ ಹಾಗೂ ಯಶ್ ಎಂದು ಅರ್ಥ. ಗೀತೆಯಲ್ಲಿ ಪರಮಾತ್ಮನು ಪರಂಜ್ಯೋತಿ ರೂಪ, ಜ್ಞಾನೇಶ್ವರ ಎಂದು ಎನ್ನುವರು. ಶ್ಲೋಕದಲ್ಲಿ ವರ್ಣನೆ ಈ ರೀತಿ ಇದೆ: ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ ಪರಮಂ ಭವಾನ್, ಪುರುಷಂ ಶಾಶ್ವತಂ ದಿವ್ಯಂ, ಆದಿದೇವಂ ಅಜಂ ವಿಭುಂ ಅಂತ. ತಾತ್ಪರ್ಯವೇನೆಂದರೆ ಪರಬ್ರಹ್ಮ ಪರಂಜ್ಯೋತಿ ಸ್ವರೂಪ, ಪರಂಧಾಮ ನಿವಾಸಿ, ಪರಮ ಪವಿತ್ರನು, ಪುರುಷೋತ್ತಮನು, ಶಾಶ್ವತನೂ ಆಗಿದ್ದಾನೆ.
ಸ್ವಪ್ರಕಾಶನೆಂದು ಆದಿದೇವನು ಜನ್ಮರಹಿತನು ಈಶ್ವರನೆಂದು ಗೀತೆ ಹೇಳುತ್ತದೆ. ಓಂ ಶಾಂತಿ.